ಟಿಬೆಟ್ ಧರ್ಮಗುರು ದಲೈ ಲಾಮಾ ವಿಚಾರ ಮತ್ತೊಮ್ಮೆ ಚೀನಾ ಹಾಗೂ ಭಾರತದ ನಡುವೆ ರಾಜತಾಂತ್ರಿಕ ಬಿಕ್ಕಟ್ಟಿಗೆ ಕಾರಣ ಆಗಿದೆ. ಇತ್ತೀಚೆಗೆ ದಲೈ ಲಾಮಾ ತಮ್ಮ ಉತ್ತರಾಧಿಕಾರಿಗಳನ್ನ ನಾವೇ ನೇಮಕ ಮಾಡಿಕೊಳ್ತೀವಿ, ಇದರಲ್ಲಿ ಚೀನಾ ಮಧ್ಯಪ್ರವೇಶ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಚೀನಾ ದಲೈ ಲಾಮಾರ ಉತ್ತರಾಧಿಕಾರಿಯನ್ನು ನಾವು ಕಮ್ಯುನಿಸ್ಟರು ನೇಮಕ ಮಾಡಬೇಕು, ಚೀನಾದ ಕಮ್ಯುನಿಸ್ಟ್ ಪಾರ್ಟಿ ಒಪ್ಪಿಗೆ ಕೊಡಬೇಕು ಅಂತ ಹೇಳಿದ್ರು. ಆ ಪ್ರಕ್ರಿಯೆ ಚೀನಾದ ಒಳಗಾಗಬೇಕು ಅಂತ ಹೇಳಿದ್ರು. ಅಲ್ಲದೆ ಚಿನ್ನದ ಪಾತ್ರೆ ಮೂಲಕ ಹೊಸ ನಾಯಕನ ಆಯ್ಕೆ ನಡೀಬೇಕು ಅಂತ ಹೇಳಿದ್ರು. ಇದಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಲೈ ಲಾಮಾರ ಉತ್ತರಾಧಿಕಾರಿಯನ್ನು ನೇಮಿಸುವ ಹಕ್ಕು ಅವರಿಗೆ ಮಾತ್ರ ಇದೆ, ದಲೈ ಲಾಮಾಗೆ ಮಾತ್ರ ಇದೆ, ಬೇರೆ ಯಾರಿಗೂ ಇಲ್ಲ ಅಂತ ಹೇಳಿದ್ರು. ಕಿರಣ್ ರಿಜಿಜುರ ಈ ಹೇಳಿಕೆ ಬೆನ್ನಲ್ಲೇ ಚೀನಾ ರಿಯಾಕ್ಟ್ ಮಾಡಿ ಇದು ನಮ್ಮ ಆಂತರಿಕ ವಿಚಾರ, ಭಾರತ ತಲೆ ಹಾಕಿದ್ರೆ ಹುಷಾರ್ ಅಂತ ಹೇಳ್ತು. ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಅಂತ. ಸೊ ಹೊಸ ದಲೈ ಲಾಮಾರ ಆಯ್ಕೆ ಅನ್ನೋದು ಈಗ ಭಾರತ ಮತ್ತು ಚೀನಾ ನಡುವಿನ ಕಿತ್ತಾಟಕ್ಕೆ ಕಾರಣ ಆಗಿದೆ. ಚೀನಾ ಟಿಬೆಟ್ನ ಹೇಗೆ ಆಕ್ರಮಿಸಿಕೊಳ್ತು? ಚೀನಾ ಟಿಬೆಟ್ನ ಆಕ್ರಮಿಸಿಕೊಂಡಾಗ ದಲೈ ಲಾಮಾರಿಗೆ ಭಾರತ ರಕ್ಷಣೆ ಕೊಟ್ಟಿದ್ದೆ 1962ರ ಭಾರತ ಚೀನಾ ಯುದ್ಧಕ್ಕೆ ಹಿಂಗ್ ಕಾರಣ ಆಯಿತು. ಹಾಗಿದ್ರೂ ಕೂಡ ಇವತ್ತಿಗೂ ದಲೈ ಲಾಮಾಗೆ ಭಾರತ ಹೇಗೆ ಆಶ್ರಯ ಕೊಟ್ಟಿದೆ, ಇದೆಲ್ಲವನ್ನ ಒಳಗೊಂಡ ರೋಚಕ ಪೂರ್ಣ ಮಾಹಿತಿಯ ಫುಲ್ ರಿಪೋರ್ಟ್ಗಾಗಿ ಇಲ್ಲಿರೋ ರಿಲೇಟೆಡ್ ವಿಡಿಯೋ ಲಿಂಕ್ ಮೇಲೆ ಮಿಸ್ ಮಾಡದೆ ಕ್ಲಿಕ್ ಮಾಡಿ.